ಹರ್ಬಲ್ ಲೈಫ್ ತಗೊಂಡವ್ರಿಗೆ ಏನೇನಾಗುತ್ತೆ ಗೊತ್ತಾ? ನಿಮ್ಮ ಲೈಫ್ ಹಾಳಾಗುತ್ತೆ, ಬ್ಯೂಟಿ ಡಮರ್ ಆಗುತ್ತೆ. ಇದನ್ನ ತಗೊಂಡ್ರೆ ಲಿವರ್ ಡ್ಯಾಮೇಜ್ ಆಗೋದಂತೂ ಫಿಕ್ಸ್. ಅಮೃತ ಅಂತ ನೀವೇನಾದ್ರೂ ಕುಡಿದ್ರೆ ಅದು ವಿಷ, ಸ್ಲೋ ವಿಷ. ಅದು ಡೈಲಿ ನಿಮ್ಮ ಮನೇಲಿ ಸ್ಪೂನ್ ನೀವು ತಗೊಂತೀರಲ್ವಾ, ಅದೊಂಥರ ವಿಷ ತಗೊಂಡಂಗೆ. ನಿಮ್ಮ ಅಮ್ಮನಿಗೂ ವಿಷ ಕೊಟ್ಟಂಗೆ, ನಿಮ್ಮ ಅಪ್ಪನಿಗೂ ವಿಷ ಕೊಟ್ಟಂಗೆ, ನಿಮ್ಮ ಒಡ ಹುಟ್ಟಿರೋ ಅಕ್ಕ ತಂಗಿರೋ ಅಣ್ಣ ತಮ್ಮಂದ್ರು ಯಾರ್ಯಾರ ಫ್ಯಾಮಿಲಿ ಇದ್ರೋ ಅವ್ರಿಗೆಲ್ರಿಗೂ ನೀವು ಹರ್ಬಲ್ ಲೈಫ್ ತಗೊಳ್ಳಿ ಅಂತ ಹೇಳ್ತಿರಲ್ವಾ, ನಿಮ್ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಅವ್ರಿಗೆಲ್ಲ ನೀವು ವಿಷ ಹಾಕ್ತಂಗೆ, ನಿಮ್ ಕೈಯಾರೆ ವಿಷ ಹಾಕ್ತಂಗೆ. ಎಷ್ಟು ಸಲ ಹೇಳಿದ್ರು ಬುದ್ಧಿ ಇಲ್ಲ ನಿಮ್ಗೆ, ಎಷ್ಟು ಜನ ಸತ್ತೋದ್ರು ನಿಮಗ್ ಬುದ್ಧಿ ಅಂತೂ ಬರ್ಲೇ ಇಲ್ಲ ಬಿಡಿ. ಹರ್ಬಲ್ ಲೈಫ್ ಹರ್ಬಲ್ ಲೈಫ್ ಹರ್ಬಲ್ ಲೈಫ್ ಹರ್ಬಲ್ ಲೈಫ್ಗೆ ಯಾವುದೇ ಮೆಡಿಕಲ್ ರೆಕಗ್ನೇಷನ್ ಇಲ್ವೇ ಇಲ್ಲ. ಹರ್ಬಲ್ ಲೈಫ್ ಉತ್ಪನ್ನಗಳಲ್ಲಿ ಹೆಚ್ಚಿರೋದೇ ಸಕ್ಕರೆ ಅಂಶ. ಅಲ್ಲಿರುತ್ತಲ್ಲ ಸಪ್ಲಿಮೆಂಟ್ರಿ, ಅದ್ರಲ್ಲಿ ಎಲ್ಲ ಇರೋದು ಶುಗರ್ ಕಂಟೆಂಟ್. ಶುಗರ್ ಕಂಟೆಂಟ್ ಜಾಸ್ತಿ ಆದ್ರೆ ಅದು ಡೈರೆಕ್ಟ್ ಆಗಿ ಲಿವರ್ ಗೆ ಎಫೆಕ್ಟ್ ಆಗುತ್ತೆ. ಶುಗರ್ ಜಾಸ್ತಿ ಆದ್ರೆ ನಿಮ್ ಬಾಡಿಲಿ ಎಲ್ಲ ಶುಗರ್ ಕಂಟೆಂಟ್ ಅದು ತಿನ್ನೋದು, ಅದು ಕುಡಿತಾ ಇದ್ರೆ ನಿಮ್ಗೆ ಶುಗರ್ ಕಂಟೆಂಟ್ ಜಾಸ್ತಿನೇ ಆಗುತ್ತೆ. ಅದು ಡೈರೆಕ್ಟ್ ಆಗಿ ಲಿವರ್ಗೆ ಹೋಗುತ್ತೆ, ಲಿವರ್ ಹೆಲ್ತ್ ಕೆಟ್ಟೋಗುತ್ತೆ. ಆ ಲಿವರ್ ಹೆಲ್ತ್ ಕೆಟ್ಟೋಗೋದ್ರಿಂದ ಬೇರೆ 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 ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ. ಅಂತಿಮವಾಗಿ ಕೊನೆಯದಾಗಿ ನೀವು ತಗೊಂಡಿರ್ತೀರಾ ಹರ್ಬಲ್ ಲೈಫ್ 5 ವರ್ಷನೋ 10 ವರ್ಷನೋ 15 ವರ್ಷನೋ ತಗೊಂತೀರಾ, ಆಮೇಲೆ ಲಿವರ್ ಡಮರ್ ಆಗುತ್ತೆ. ನಿಮ್ ಸಾವು, ನೀವೊಂದ್ 20 ವರ್ಷಕ್ಕೆ ಸಾಯಕ್ಕೆ ನಿಮ್ಮ ಏನಾದ್ರು ಆಯಸ್ಸಿದ್ರೆ 10 ವರ್ಷಕ್ಕೆ ಸತ್ತೋಗ್ತೀರಾ. ಸೊ ನಿಮ್ಮ ಸಾವನ್ನ ನೀವೇ ಕೈಯಾರೆ ವೆಲ್ಕಮ್ ಮಾಡ್ಕೊಂತೀರಾ. ಇದು ಸಿಕ್ಕಾಬಟ್ಟೆ ಡೇಂಜರ್ ಡೇಂಜರ್ ಡೇಂಜರ್. ಹರ್ಬಲ್ ಲೈಫ್ ಅಂತ ನೀವೇನಾದ್ರೂ ಅನ್ಕೊಂಡ್ರೆ ನಿಮ್ಮ ಸಾವನ್ನ ನೀವೇ ಬರ್ದಿಟ್ಕೊಳ್ಳಿ. ಹರ್ಬಲ್ ಲೈಫ್ ತಗೊಂಡೋರೆ ನಿಮ್ಮ ಸಾವು ನಿಮ್ಮ ಕೈಯಲ್ಲಿದೆ.